ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು. ಬೆಳಗ್ಗೆ ಆ್ಯಸ್ ಯೂಶುವಲ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ರಂಗೋಲಿ ನೀಟಾಗಿ ಬಿಡ್ಸೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಈ ಚಿಕ್ಕ ಚಿಕ್ಕದು ಹಾಕ್ಕೊಳ್ತೀನಿ, ಇಲ್ಲಾಂದರೆ ಬೋರ್ಡಲ್ಲಿ ಹಾಕ್ಕೊಳ್ತೀನಿ. ಮತ್ತು ಅಡುಗೆ ಮನೆಗೆ ಬಂದು ಬಿಸಿನೀರು ಕಾಯಿಸ್ಕೊಂಡೆ. ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ಹೇಗೆ ಕಾಯಿಸಿದ್ರೂ ತುಂಬ ಬಿಸಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ನನಗೆ. ಅದು ಹೆಂಗಂತ ಇದೋ ತನಕ ಅರ್ಥ ಆಗ್ತಿಲ್ಲ. 1 ಮಿನಿಟ್ಸ್ ಕಾಯಿಸಿದ್ರೂ ಇಷ್ಟೇ ಬಿಸಿಯಾಗುತ್ತೆ, 2 ಮಿನಿಟ್ಸ್ ಕಾಯಿಸಿದ್ರೆ ಇನ್ನೂ ಮಳ್ತಾ ಇರುತ್ತೆ. ಅದಾಗಿದ್ಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡೆ. ಇವತ್ತು ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಎರಡೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಕಾಳು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೆ. ಇವಾಗ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚಿತ್ರಾನ್ನ ಉಪ್ಪಿಟ್ಟು ಮಾಡ್ತಿರೋ ರೀಸನ್ ಏನಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಒಂದೇ ತಿಂಡಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆಗೆ ಅಂತ ಉಪ್ಪಿಟ್ಟು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಕವಿತಾ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾಳೆ, ಅವಳಿಗೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಬೇಕಿತ್ತಂತ ಚಿತ್ರಾನ್ನ ಮಾಡಿಕೊಂಡೆ. ನೋಡ್ತಿರ್ಬೋದು ನೀವು, ನಾನು ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. ಅದೆಲ್ಲ ಫುಲ್ ತೋರ್ಸೋಕ್ಕೆ ಇದು ರೆಸಿಪಿ ವಿಡಿಯೋ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಚಿತ್ರಾನ್ನ ರೆಡಿ ಆದಮೇಲೆ ಒಂದೇ ಸಲ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಚಿತ್ರಾನ್ನ ರೆಡಿ ಆಗೋಯ್ತು. ಚಿತ್ರಾನ್ನ ಮಾಡಿಟ್ಟಾದಮೇಲೆ ನಾನು ಉಪ್ಪಿಟ್ಟಿಗೆ ಕಾಳಿಗೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅದು 3 ತವ ಇಟ್ಕೊಂಡಿದ್ದೀನಿ, ನನಗೆ ಕನ್ಫ್ಯೂಷನ್ ಆಗ್ತಿದೆ. ಸೊ ನೋಡಿ ಇವಾಗ ಕಾಳಿಗೆ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಾಳಿಗೆ ಒಗ್ಗರಣೆ ಮಾಡಿಟ್ಕೊಂಡೆ. ನೀವು ನೋಡ್ತಿರ್ಬೋದು ಕಾಳು ಒಗ್ಗರಣೆ ಮಾಡಿದ್ದೀನಿ. ಇದು ಒಂದು ಏನಾದರೂ ಪ್ರೋಟೀನ್ ತೊಗೊಳ್ಬೇಕಲ್ಲ, ಪಲ್ಸಸಲ್ಲಿ ಸೀರಿಯಲ್ಸ್ ಮತ್ತು ಪಲ್ಸಸಲ್ಲಿ ಪ್ರೋಟೀನ್ ಇರುತ್ತೆ. ಕೆಲವೊಂದರಲ್ಲಿ ನಮಗೆ ಐರನ್ ರಿಚ್ ಇರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ಒಂದೊಂದು ಕಾಳು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಇದನ್ನು ತರಣಿಕಾಳು ಅಂತಾರೆ ನಮ್ಮ ಸೈಡು. ಅದೆರಡೂ ಆದಮೇಲೆ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಂಡೆ. ನೋಡಿ ಎಲ್ಲ ರೆಡಿಯಾಗಿದೆ. ಲಾಸ್ಟು ಕೊತ್ತಂಬರಿ ಹಾಕುವಾಗ ವೀಡಿಯೋ ತೊಗೊಂಡೆ ಇದ್ರದ್ದು. ನೋಡ್ತಿರ್ಬೋದು ನೀವು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಒಂದು ಕುದಿ ಬಂದಿದ ತಕ್ಷಣ ರವೆ ಹಾಕಿ ಕೈ ಆಡಿದರೆ ಉಪ್ಪಿಟ್ಟು ಆಗೋಗುತ್ತೆ. ಇದಕ್ಕೆ ಇವತ್ತು ಸ್ಪೆಷಲ್ ಏನಂದರೆ ಕೊತ್ತಂಬರಿ ಸೊಪ್ಪು ಜೊತೆಲಿ ಸಬ್ಬಸಿಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಡೈಲಿ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಇವಾಗ ಅದು ಒಂದು ಕುದಿ ಬಂದಿದೆ. ಕುದ್ದಿದಾದಮೇಲೆ ನಾನು ರವೆ ಹಾಕ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ಒಂದು ಸ್ವಲ್ಪ ನಮಗೆ ತೆಳು ಇರಬೇಕು, ಸೊ ಅದಕ್ಕೋಸ್ಕರ ಒಂದು ಥಿಂಗ್ ಏನಂದರೆ ಇದು ಮೂರನ್ನು ಮಾಡೋ ಗಡಿಬಿಡಿಯಲ್ಲಿ ಉಪ್ಪಿಟ್ಟಿಗೆ ನಾನು ಉಪ್ಪೇ ಹಾಕಿಲ್ಲ. ಅದೇ ಸ್ಪೆಷಲ್ ಇವತ್ತಿನ ಉಪ್ಪಿಟ್ಟು. ಉಪ್ಪು ಹಾಕದೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಂದೆ ಆಫೀಸಿಗೆ ಹೋಗೋಣ ಅಂತ ಹೊರಟಾಗಿದ್ಮೇಲೆ ನೋಡಿ ಬರ್ತಾಯಿದ್ದೀನಿ. ಇವತ್ತು ಖಾಲಿ ಇದೆ ರೋಡು. ಅದೇ ಒಂದೊಂದು ಟೈಮ್ ನಾವು ಫಂಕ್ಷನ್ಗೆ ಬರ್ತೀವಿ ಅಂದರೆ 1-2 ನಿಮಿಷನಾದರೂ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ನಮ್ಗೆ ಯಾವಾಗ ಅರ್ಜೆಂಟ್ ಇರುತ್ತೆ ಅವತ್ತು ಫುಲ್ ರೋಡ್ ಬ್ಲಾಕ್ ಆಗಿರುತ್ತೆ. ಓಕೆ ಇವತ್ತು ಟೈಮ್ ಇದೆ ಹೋಗೋಣ ಅಂದರೆ ಫುಲ್ ರೋಡ್ ಖಾಲಿಯಾಗಿರುತ್ತೆ. ಇದು ನಮ್ಮ ಆಫೀಸಿಗೆ ಹೋಗೋ ರೋಡು. ನೆನ್ನೆನೂ ಇದೇ ರೋಡ್ ತೋರಿಸಿದ್ದೆ ನಿಮಗೆ. ಇವತ್ತು ಡಿಫ್ರೆಂಟಾಗಿ ವೀಡಿಯೋ ಮಾಡಿದ್ದೀನಿ. ಅದೇ ರೋಡ್, ಅದೇ ಕೆಲಸ, ಅದೇ ರೋಡು, ಅದೇ ಆಫೀಸು ನಮ್ಮದು. ಆಫೀಸಿಗೆ ಬಂದು ಆಂಬುಲೆನ್ಸ್ ಕೆಲಸ ಮುಗಿಸ್ತೀವಿ, ಪಾರಿವಾಳಕ್ಕೆ ಊಟ ಹಾಕ್ತೀವಿ, ಆಮೇಲೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಕ್ಯಾಂಟೀನಿಗೆ ಬರ್ತೀವಿ. ಇವತ್ತು ನನ್ನ ಫ್ರೆಂಡ್ ದೋಸೆ ತೊಗೊಂಡು ಬಂದಿದ್ದರು, ನಾನು ಚಿತ್ರಾನ್ನ ಮತ್ತು ಉಪ್ಪಿಟ್ಟು ತೊಗೊಂಡು ಬಂದಿದ್ದೆ. ಉಪ್ಪಿಟ್ಟು ತಿನ್ನೋಕ್ಕಾಗಲಿಲ್ಲ ನನಗೆ. ಅವ್ರದ್ದು ಚಟ್ನಿ ಹಾಕಿ ಮ್ಯಾಚ್ ಮಾಡಿದರು, ಅದು ಮ್ಯಾಚೇ ಆಗಲಿಲ್ಲ. ಆಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಹೊರಗಡೆ ಬಯೋಮೆಡಿಕಲ್ ವೇಸ್ಟ್ ಕಲೆಕ್ಟ್ ಮಾಡಬೇಕಿತ್ತು ಸ್ಲಿಪ್ನ. ಹೋಗುವಾಗ ನನ್ನ ಫ್ರೆಂಡ್ ನನಗೆ ಇದನ್ನು ತೊಗೊಂಡು ಬಾ, ಕಾಫಿನ ತೊಗೊಂಡು ಬಾ ಅಂತ ಅಂದರು. ಹೋಗ್ತೀನಿ, ಅಲ್ಲಿ ಫೋನ್ಪೇನೇ ವರ್ಕ್ ಆಗ್ತಿಲ್ಲ. ನನ್ನ ಫೋನ್ಪೇಯಲ್ಲಿ ದುಡ್ಡಿದ್ದಾಗಲೂ ಒಂದೊಂದು ಸಲ ಅದು ಇನ್ಸಫಿಷಿಯೆಂಟ್ ಫಂಡ್ ಅಂತಲೇ ತೋರಿಸುತ್ತೆ. ಅದೇನೋ ಇನಾಜ್ ಪ್ರೋಸೆಸ್ ಅಂತಾರೆ, ಅದೇನಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋಂಗಿಲ್ಲ. ಬಟ್ ಸ್ಟಿಲ್ ನಾವು ತೊಗೊಳ್ತಾ ಇದ್ದೀವಿ. ನೋಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಇವರು ವೀಡಿಯೋ ನೋಡ್ಕೊಳ್ತಿದ್ದಾರೆ. ಅದಾಗಿದ್ಮೇಲೆ ಆಫೀಸ್ ಮುಗಿಸಿ ರಮೇಶ್ ಬ್ರದರ್ ಬರ್ತಾರೆ, ಹೋಗೋಣ ಅಂದ್ಕೊಂಡೆ. ಇವತ್ತು ರಮೇಶ್ ಬ್ರದರ್ ಬಂದಿಲ್ಲ, ಸಿಸ್ಟರ್ ನಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ನೋಡ್ತಿರ್ಬೋದು ರೋಡು ಇವಾಗ ಎಷ್ಟು ಫ್ರೀ ಇದೆ ಅಂತ. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೂ ರೋಡ್ ತೋರಿಸ್ತೀನಿ ಎಷ್ಟು ಫ್ರೀಯಾಗಿರುತ್ತೆ ಅಂತ. ಅಲ್ಲಿ ಟ್ರಾಫಿಕ್ ಇರುತ್ತೆ ಫ್ರೆಂಡ್ಸ್ ಸಮ್ಟೈಮ್ಸು. ನೋಡಿ ಇವಾಗ ಇವ್ರು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿಂದ ಟ್ರಾಫಿಕ್ ಇದೆ ನಮಗೆ. ಸೊ ಬಸ್ಸಲ್ಲಿ ಕೂತು ಬಂದಿದ್ದಾದಮೇಲೆ ನಮ್ಮದು ಟ್ರಾಫಿಕ್ ಬಿಡ್ತು. ಇವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾಯಿದ್ದೀನಿ, ಅಂದರೆ ನನ್ನ ಸ್ಟಾಪು. ಅಲ್ಲಿಂದ ಪೂರ್ವಿ ಕರ್ಕೊಂಡು ಬರೋಣ ಅಂತ ಸ್ಕೂಲ್ ಹತ್ರ ಹೋದೆ. ಅದೇನೇ ವೀಡಿಯೋ ಮಾಡಬೇಕಾಗುತ್ತಲ್ಲ ಅಂತ ವೀಡಿಯೋ ಮಾಡಲಿಲ್ಲ. ಅವನು ಅಮ್ಮ ನನಗೆ ಕ್ಲೇ ಬೇಕು, ನಾಳೆ ನಾನು ಆರ್ಟ್ ಮಾಡ್ಕೊಂಡು ಹೋಗ್ಬೇಕಂದ. ಅವನಿಗೆ ಕ್ಲೇ ಕೊಡಿಸ್ದೆ. ಇಲ್ಲಿ ಗಿಫ್ಟು ಚಿಕ್ಕದು ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಇಷ್ಟ ಆಯಿತು ನನಗೆ. ಇದೆರಡು ಗೊಂಬೆ ಇದೆಯಲ್ಲ ನೋಡಿ, ಲವ್ ಅಂತ ಇದೆ, ಈ ಕಡೆ 2 ಗೊಂಬೆ ಇರೋತ್ತಾಗೆ ಫ್ಯಾಮಿಲಿ ಅಂತ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಾದಮೇಲೆ ನಾವು ಹೊರಟ್ವಿ ಜಯನಗರ್. ಇವನು ಮತ್ತೆ ಬ್ಯಾಗ್ ಬಿಟ್ಟು ಬಂದಿದ್ದೆ ಫ್ರೆಂಡ್ಸ್, ಸಾರಿ. ಅಷ್ಟೆಲ್ಲ ತೊಗೊಂಡು ಕ್ಲೇ ಎಲ್ಲ ತೊಗೊಂಡು
ಅಲ್ಲಿ ನಂದು ಇಬ್ರದ್ದು ಲಂಚ್ ಬ್ಯಾಗ್ ಬಿಟ್ಟು ಬಂದಿದ್ದೀವಿ. ಹೋಗಿ ತೊಗೊಂಡು ಬಂದಾದ್ಮೇಲೆ ಮನೆಗೆ ರೀಚ್ ಆದ್ವಿ. ನೋಡಿ ಇವ್ನ ಆಟ. ಅವ್ರ ಮನೆಗೆ ಹೋಗ್ಬೇಕು. ಅವ್ನಿಗೆ ಆ ಕಡೆ ಜ್ಞಾನನೇ ಇರಲ್ಲ. ಆಮೇಲೆ ಇಲ್ಲೇ ನಿಂತ್ಕೊಂಡು ನೋಡ್ಬಿಡೋದು, ಅಮ್ಮ ಯಾರೂ ಇಲ್ಲ. ಆ ಮನಿ ಪ್ಲ್ಯಾಂಟ್ ಅವನೇ ಫ್ರೆಂಡ್ ಬೆಳೆಸ್ತಿರೋದು ಮನೆಯಲ್ಲಿ ಮನೆಯಿಂದ ಹೊರಗಡೆ ಇಟ್ಟು. ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದ ತಕ್ಷಣ ಫ್ರೆಶನ್ ಅಪ್ ಆಗಿ ಹೊಟ್ಟೆ ಹಶ್ವಾಗಿತ್ತು. ಕಾಳೇನು ಬೇಯಿಸಿಟ್ಟಿದ್ದೆ ಅದ್ರದ್ದೇ ಕವಿತಾ ರಸಮ್ ಮಾಡಿಟ್ಟಿದ್ಲು. ಸೊ ಅದನ್ನು ಊಟ ಮಾಡ್ತೀವಿ. ಅಲ್ಲಿಂದ ನಾವು ನನ್ನ ಕೆಲಸ ಇರುತ್ತೆ. ನಾಳೆ ಗುರುಪೌರ್ಣಮಿ ಇರೋದ್ರಿಂದ ಏನು ಕೆಲಸ ಎಲ್ಲ ಮುಗಿಸ್ತೀನಿ. ಅದಾಗಿದ್ಮೇಲೆ ಜಯನಗರ ಹೋಗ್ತೀವಿ. ಅವಳು ಹಾಸ್ಪಿಟಲ್ ತೋರಿಸ್ತಾ ಇರ್ತಾಳೆ. ಅವಳದ್ದು ಇಂಜೆಕ್ಷನ್ ಇತ್ತು, ಅದನ್ನು ಮನೇಲೇ ಹಾಕ್ಬೇಕು ಅನ್ನೋದಿರೋದ್ರಿಂದ ಹಾಸ್ಪಿಟಲ್ಗೆ ಹೋಗ್ತೀವಿ. ಹಂಗೆ ಅಲ್ಲಿ ನಮ್ಮ ರಾಯರದ್ದು ಮಠ ಇರುತ್ತೆ. ದರ್ಶನ ಮಾಡೋಣ ಅಂತ ಹೋದರೆ ಆಲ್ರೆಡಿ ಲಾಕ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಹೊರ್ಗಡೆನೇ ರಾಯರದ್ದು ನೆಕ್ಸ್ಟ್ ಮಂತ್ 10, 11, 12ರಲ್ಲಿ ಆರಾಧನೋತ್ಸವ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ ನಿಮ್ಗೆ ಸ್ವಲ್ಪ ತೋರ್ಸೋಣ ಅಂತ. ಇದು ಆಗೋಯಿತು ತಪ್ತ ಮುದ್ರಣ. ಅದು ಲಾಸ್ಟ್ ಏಕಾದಶಿ ದಿನ ಇತ್ತು. ಸೊ ನಾನು ನಿಮ್ಗೆ ಹಂಗೆ ತೋರಿಸೋಣ ಅಂದ್ಕೊಂಡೆ. ಮಂತ್ರಾಲಯ ಯಾತ್ರೆ ಕೂಡ ಇರುತ್ತಂತೆ. ಬಂದೆ ಶಾಂತಿ ಗೈನಿಕ್ ಕ್ಲಿನಿಕ್ ಅಂತ, ಶಾಂತಿ ಗೈನಿಕ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ. ಅವ್ರ ಹತ್ರ ಹೋಗಿದ್ವಿ. ಚೆನ್ನಾಗಿತ್ತು ಒಳಗಡೆ ಎಲ್ಲ. ಅಲ್ಲಿ ಸಾಯಿಬಾಬಾ ಅವರಿದ್ದರು. ಎಲ್ಲೋದ್ರೂ ರಾಯರಿಲ್ಲ, ಸಾಯಿಬಾಬಾಗಳು ತುಂಬ ಇರ್ತವೆ. ಸೊ ಅದಕ್ಕೋಸ್ಕರ ಅದೊಂದು ವೀಡಿಯೋ ತೊಗೊಂಡೆ. ಅದಾಗಿದ್ಮೇಲೆ ನೋಟಿಸ್ ಬೋರ್ಡ್ ಇತ್ತು ಫ್ರೆಂಡ್ಸ್. ಅಲ್ಲಿ ಹೋಗಿ ನೋಡಿದೆ. ಶಿಲ್ಪಾ ಮೇಡಮ್ ಅಂತ, ಡಾಕ್ಟರ್ ಶಿಲ್ಪಾ, ಇವ್ರನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ನೋಡ್ತೀನಲ್ಲ ಎಷ್ಟು ಚೆನ್ನಾಗಿತ್ತು ಅವ್ರದ್ದು ರಿವ್ಯೂಸ್ ಅಂದರೆ. ಅವ್ರ ಹಸ್ಬೆಂಡ್ ಕೂಡ ಸರ್ಜನ್ ಆಗಿರ್ತಾರೆ. ನಿಜವಾಗ್ಲೂ ಒಂದು ಡಾಕ್ಟ್ರಾಗಿ ಇಷ್ಟು ಅಪ್ರಿಷಿಯೇಷನ್ ನಾವು ತೊಗೊಳ್ಬೇಕಂದ್ರೆ ತುಂಬ ಸ್ಟ್ರಗಲ್ ಮಾಡಬೇಕು. ಅಲ್ಲಿ ಒಂದೊಂದು ಪೇಷಂಟ್ ಕೂಡ ಅವ್ರದ್ದೇ ಆಗಿರೋ ಮನಸ್ಸಿನ ಭಾವನೆಗಳು ಬರ್ತಿದ್ರು. ನೀವು ನೋಡ್ತಿರ್ಬೋದು, ಇಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ, ಥಿಂಗ್ಸ್ ಕೊಡ್ತಾರೆ. ಎಷ್ಟು ಚೆನ್ನಾಗಿತ್ತಂದರೆ, ಇದು ಹೋಗಿದ ತಕ್ಷಣ ಸಿಗುತ್ತೆ ನಮಗೆ ನೋಡಲಿಕ್ಕೆ. ಯುವರ್ ಹೆಲ್ತ್ ಫಸ್ಟ್ ಅಂತ. ಮತ್ತು ಇದು ಒಂದು ಬ್ರಾಹ್ಮಿನ್ಸ್ ಟಿಫಿನ್ ಕೆಫೆ ಅಂತ ಫ್ರೆಂಡ್ಸ್. ನೋಡಲಿಕ್ಕೆ ತುಂಬ ಸಿಂಪಲ್ ಅನ್ನಿಸ್ತು. ಆದರೆ ನನಗೆ ಮನೆಗೆ ಬಂದಾಗಿಂದ ಕೆಲಸ ಮಾಡಿ ಸಾಕಾಗಿತ್ತಂತ ಕಾಫಿ ಕುಡಿಬೇಕಿತ್ತು. ತಲೆ ನೋವ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಕಾಫಿ ಕುಡಿಯೋಣ ಅಂತ ಹಸ್ಬೆಂಡ್ ಹತ್ರ ಹೇಳಿದೆ. ಬಟ್ ಅವ್ರಿಗೆ ಏನಾಯಿತೋ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ 2 ಇಡ್ಲಿ ತೊಗೊಂಡಿದ್ರು. ಇಡ್ಲಿ ಚಟ್ನಿ ಅಷ್ಟೇ ಫ್ರೆಂಡ್ಸ್ ಕೊಟ್ಟಿದ್ದು. ಆಸಮ್ ಟೇಸ್ಟ್ ಗೊತ್ತಾ, ಅದು ತುಂಬ ಚೆನ್ನಾಗಿತ್ತು. ಇದು ಶಾಂತಿ ಗೈನಿಕ್ದು ಏನಂದರೆ, ಶಾಂತಿ ಗೈನಿಕ್ ಅಂತ ಫರ್ಟಿಲಿಟಿ, ಮೆಟರ್ನಿಟಿ, 3D ಲ್ಯಾಪ್ರೋಸ್ಕೋಪ್ ಇರುತ್ತೆ, ಪೀಡಿಯಾಟ್ರಿಕ್ಸ್ ಇರುತ್ತೆ. ಎಲ್ಲ ಡಾಕ್ಟರ್ಸ್ ಅವ್ರ ಹತ್ರನೇ ಅವೈಲಬಲ್ ಇರ್ತಾರೆ. ಏನು ಗೊತ್ತಾ, ಯಾರಿಗೆಲ್ಲ ಡೆಲಿವರಿ ಆಗಿರುತ್ತೆ ಅವರು, ಇಲ್ಲ ಅವ್ರ ಫ್ಯಾಮಿಲಿ ಫಸ್ಟ್ ಪಾಪು ಇದ್ದರೆ ಅವ್ರ ಕಡೆಯಿಂದ ಒಂದು ಏನೋ ಮೇಡಮ್ಗೆ ರಿವ್ಯೂ ಬರೆಸೋದು, ಇಲ್ಲ ಕಮೆಂಟ್ ಹಾಕೋದು, ಒಳ್ಳೆ ಕಮೆಂಟ್ಸ್ನ ಪಾಸ್ ಮಾಡೋದು ಮಾಡಿರ್ತಾರೆ. ಕೆಲವೊಂದು ಮೇಡಮು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಏನು ಹಾಕಿರ್ತೀವಿ ಅದನ್ನು ಅವ್ರ ಫೋನಲ್ಲಿ ಮೆಸೇಜ್ ಕಳಿಸಿದ್ರೆ ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಅದನ್ನು ಕಾಪಿ ಮಾಡಿ ಈ ಥರ ಪೇಸ್ಟ್ ಮಾಡಿದರು. ತುಂಬ ಜನ ಪಾಸಿಟಿವ್ ಫೀಡ್ಬ್ಯಾಕು, ಅದು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರು ಫ್ರೆಂಡ್ಸ್. ನನಗೆ ಓದ್ತಾ ಇದ್ದರೆ ಹೆಂಗೆ ಅನ್ನಿಸ್ತೈತಂದರೆ, ಇಷ್ಟೆಲ್ಲ ಬ್ಲೆಸ್ಸಿಂಗ್ಸು ನಮಗೆ ಬಂದಿರಬೇಕು. ಇವಾಗ ತೊಗೊಳ್ತೀವಿ ಅಂದರೆ ಅದಾಗಲ್ಲ. ಅದು ಹಾರ್ಡ್ ವರ್ಕು ಕೂಡ ಹೌದು. ಮೇಡಮ್ ಜೊತೆ ಕೆಲಸ ಮಾಡೋರಿಂದ ಇದ್ದು, ಅವ್ರದ್ದು ರಿಸೆಪ್ಷನಿಸ್ಟ್ ಅಂತೂ ಸೋ ಕ್ಯೂಟ್, ಸೋ ಸೈಲೆಂಟ್ ಇದ್ದರು. ನಾನು ವೀಡಿಯೋಸ್, ಫೋಟೋಸ್ ತೊಗೊಳ್ಬೋದಾ ನಿಮ್ಮ ಕ್ಲಿನಿಕ್ದು ಅಂತ ಕೇಳಿದಾಗ ತೊಗೊಳ್ಳಿ ಅಂತ ಹೇಳಿದರು. ಬಟ್ ನನಗೆ ಈ ಕಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ತೊಗೊಂಡೆ. ಅದ್ರ ನೆಕ್ಸ್ಟು ಅವ್ರದ್ದೊಂದು ಬೋರ್ಡ್ ಇತ್ತು, ಡಾಕ್ಟರ್ ಶಿಲ್ಪಾ GP ಅಂತ. ಮತ್ತು ಅವ್ರದ್ದು ಅಪ್ರಿಷಿಯೇಷನ್ ಮಾಡಿರೋದಿದು IVF ಸ್ಪೆಷಲಿಸ್ಟಾಗಿ. ಅದು ಕೂಡ ಇತ್ತು. ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ನೋಡಿ ನೀವು. ಅಲ್ಲಿಂದ ಹೊರಟು ಮನೆಗೆ ಬರ್ತೀವಿ ಫ್ರೆಂಡ್ಸ್. ಆಲ್ರೆಡಿ 11, 11:30 ಆಗಿತ್ತು. ಮನೆಗೆ ರೀಚ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಶಾಂತಿ ಗೈನಿಕ್ ನೀವು ವಿಸಿಟ್ ಮಾಡ್ಬೋದು ನೆಸೆಸಿಟಿ ಇರುವವರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.